ದೊಡ್ಡಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಶಾಸಕ ಧೀರಜ್ ಮುನಿರಾಜು ಇಂದು ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ವಾಸ್ತವ ಪರಿಶೀಲನೆ ನಡೆಸಿದರು. ಶಾಸಕರ ಪರಿಶೀಲನೆ ವೇಳೆ ಕಾರಣವಿಲ್ಲದೆ ಗೈರಾದ ಸಿಬ್ಬಂದಿ ವಿರುದ್ಧ ಗರಂ ಆದರಲ್ಲದೆ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಅಂತಹವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದರು. ಆಸ್ಪತ್ರೆಯಲ್ಲಿ ಸಂಚರಿಸಿ ವಾರ್ಡ್ಗಳು, ರಕ್ತ ತಪಾಸಣೆ ವಿಭಾಗ, ಎಕ್ಸ್ರೇ ವಿಭಾಗ, ವಿವಿಧ ಪ್ರಯೋಗಾಲಯ ಕೇಂದ್ರಗಳ ವೀಕ್ಷಣೆ ಮಾಡಿದ ಶಾಸಕರು ರೋಗಿಗಳ ಸಮಸ್ಯೆ ಆಲಿಸಿದರು. ಆಸ್ಪತ್ರೆಯ ಸ್ವಚ್ಛತೆ, ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಒದಗಿಸುವಂತೆ ಮಾಡುವುದಾಗಿ ರೋಗಿಗಳಿಗೆ ಭರವಸೆ ನೀಡಿದರು. ಸುತ್ತಮುತ್ತಲಿನ 15 ತಾಲೂಕುಗಳಿಗೆ ತಾಯಿ ಮಗು ಆಸ್ಪತ್ರೆ ಮಾದರಿಯಾಗಿ ಈ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದೆ. ತಿಂಗಳಿಗೆ ಸುಮಾರು 250 ಹೆರಿಗೆ ಪ್ರಕರಣಗಳು ದಾಖಲಾಗುತ್ತಿವೆ. ಹಾಲಿ 3 ಪ್ರಸೂತಿ ತಜ್ಞ ವೈದ್ಯರಿದ್ದು 2 ಖಾಲಿ ಇದ್ದಾರೆ ಎಂದು ಶಾಸಕರು ಮಾಹಿತಿ ನೀಡಿದರು. ಖಾಲಿ ಇರುವ ಹುದ್ದೆಗಳ ನೇಮಕ ಶೀಘ್ರವಾಗಿ ಮಾಡಲು ಕ್ರಮ ವಹಿಸಲಾಗುವುದು. ಪ್ರತಿ 3 ತಿಂಗಳಿಗೊಮ್ಮೆ ಆಸ್ಪತ್ರೆಯ ಸಮಿತಿ ಸಭೆ ನಡೆಸಿ ಸಮಸ್ಯೆಗಳ ಬಗೆಹರಿಸುವುದು. ಸಾರ್ವಜನಿಕ ಆಸ್ಪತ್ರೆ ಆವರಣದ ಮುಂಭಾಗದಲ್ಲಿ ಎಜಾಕ್ಸ್ ಕಂಪನಿ ಸಹಯೋಗದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ. ಇದರಲ್ಲಿ ಹೈಟೆಕ್ ಡಯಾಲಿಸಿಸ್ ಘಟಕ ಮತ್ತು ಸುಸಜ್ಜಿತ ರಕ್ತನಿಧಿ ಕೇಂದ್ರ ಸ್ಥಾಪನೆಗೆ ಕ್ರಮ ಜರುಗಿಸಲಾಗಿದೆ. ಈ ನೂತನ ಕಟ್ಟಡದಲ್ಲಿಯೇ OPD ಕೇಂದ್ರವನ್ನು ತೆರೆಯುವ ಮೂಲಕ ತಾಯಿ ಮಗು ಆಸ್ಪತ್ರೆಯಲ್ಲಿನ ಜನಸಂದಣಿಗೆ ಕಡಿವಾಣ ಹಾಕಲಾಗುವುದು ಎಂದರು. 2 ಫ್ಲೋರಲ್ಲಿ 2 ಸುಸಜ್ಜಿತವಾದಂಥ ಒಂದು ರಕ್ತನಿಧಿ, ಒಂದು ಡಯಾಲಿಸಿಸ್ ಕೇಂದ್ರ. ಇಡೀ ಸುತ್ತಮುತ್ತ ಎಲ್ಲ ತಾಲೂಕು ಯಾವ ರೀತಿ ತಾಯಿ ಮಗು ಆಸ್ಪತ್ರೆ ಮಾದರಿಯಾಗಿದೆಯೋ ಅದೇ ರೀತಿ ಮಾದರಿಯಾದಂಥ ಒಂದು ಡಯಾಲಿಸಿಸ್ ಕೇಂದ್ರ ಮಾಡಬೇಕು. ಬರೋಂಥವ್ರು ಯಾವ ಲೆವೆಲ್ಗೆ ಇರಬೇಕು ಅಂದರೆ ಟಿವಿಗಿದ್ದು ನೋಡ್ಕೊಂಡು ಆರಾಮಾಗಿರೋ ಲೆವೆಲ್ಗೆ ಮಾಡಬೇಕು. ಅಂದರೆ ಆಲ್ರೆಡಿ ನರಳ್ತಾ ಇರಬೇಕು. ಅದು ನನಗೂ ವೈಯಕ್ತಿಕವಾಗಿ ನಾನು ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ಮಾಡಿಸ್ತೀವಿ ಅಂತ ಈಗಲೂ ಉತ್ತಮವಾಗಿದೆ. ಮೇಲೆ ನೀವು ಹೋಗಿ ನೋಡಿದ್ರೆ ಡಯಾಲಿಸಿಸ್ AC ಇದೆ, ಫ್ಯಾನ್ ಇದೆ, ತುಂಬ ನೀಟಾಗಿದೆ, ಬೆಡ್ಸ್ ಚೆನ್ನಾಗಿದೆ, ಹೊಸ ಮಿಷಿನ್ಸ್ ಇದೆ, ಟೆಕ್ನಿಷಿಯನ್ಸು ಚೆನ್ನಾಗಿದೆ. ಅದೇ ರೀತಿ 20 to 30 ಬೆಡ್ ಮಾಡಬೇಕು ಅನ್ನೋದು ಆಸೆ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಪಾಪ ಇಲ್ಲೇ ಸ್ಟೇ ಇದ್ದು ಎಷ್ಟೊತ್ತಿಗೆ ಬಂದು ಅಟೆಂಡ್ ಮಾಡೋ ಅಂಥ ಕೆಲಸನೂ ಮಾಡ್ತಿರೋ ಡಾಕ್ಟ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ ಸರ್, ಈಗ ಎಷ್ಟೇ ಮಾಡಿದ್ರು ಸಣ್ಣ ಪುಟ್ಟ ಲೋಪದೋಷಗಳು ಇದ್ದೇ ಇರುತ್ತೆ. ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ಇರುತ್ತೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಇರಲ್ಲ ಅಂತಲ್ಲ. ಮ್ಯಾನೇಜ್ಮೆಂಟ್ ವೈಸ್ ನಾವೇನು ಸ್ಟ್ರೀಮ್ಲೈನ್ ಮಾಡಬೇಕು ಅದಕ್ಕೆ ಸಂಪೂರ್ಣವಾಗಿ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಅಡಿಷ್ನಲ್ ಸ್ಟಾಫ್ ಗ್ರೂಪ್ ಡಿ ಒಬ್ಬರನ್ನ ಮುಂದಕ್ಕೆ ಫ್ರಂಟ್ ಡೆಸ್ಕ್ ಹಾಕ್ಕೊಂಡು ಮಾಡೋ ಅಂಥ ಕೆಲಸ ಇನ್ನು ಮುಂದಕ್ಕೆ ಆ ಪೋಸ್ಟ್ ಇವತ್ತೇನು ನಮ್ಮ ರಿವ್ಯೂ ಮೀಟಿಂಗ್ ಮೇಲೆ ನಾನು ಏನು ತೊಗೊಂಡ್ತೀನಿ ಅದಾದ ತಕ್ಷಣ ನಾನು ಮಾಡತ್ತೆ. ಆಮೇಲೆ ಇದು ಸಡನ್ ವಿಸಿಟ್, ಪ್ಲ್ಯಾಂಡ್ ವಿಸಿಟ್ ಏನಲ್ಲ. DC ಆಫೀಸ್ಗೆ ಒಂದು ಪ್ರತಿಭಟನೆ ಹೋಗಿದ್ವಿ, DHO ಆಫೀಸ್ಗಳು ಬನ್ನಿ ಸರ್ ಹಂಗೆ ಹೋಗೋಣ ಅಂತ ಬಂದಿದ್ವಿ. ಬಿಟ್ಟರೆ ಇನ್ನೇನು ಇನ್ನು ಮುಂದಕ್ಕೆ ARS ಕಮಿಟಿ ಅವ್ರ ಜೊತೆ ಎಂಟೈರ್ ಸ್ಟಾಫ್ ಜೊತೆ ರಿವ್ಯೂ ಮೀಟಿಂಗ್ಸ್ ಏನು 3 ಮಂತ್ಸ್ ಒಂದು ಮಾಡ್ಬೇಕು KDP ಜೊತೆಗೆ ಅದನ್ನು ಮಾಡೋಣ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.